ನೀನು ಎಲ್ಲಿರಬೇಕು ಅಂದುಕೊಂಡು ಈಗ ಎಲ್ಲಿದ್ದೀಯಾ? ಏನಾಗಬೇಕು ಅಂದುಕೊಂಡು ಈಗ ಏನಾಗಿದ್ದೀಯಾ? ಕನಸಿನ ಲೋಕ ಎಂದಿಗೂ ಕೂಡ ಅಂದುಕೊಂಡಂತೆ ಸಾಗದು. ಎಲ್ಲೋ ಇರಬೇಕು, ಹೇಗೋ ಇರಬೇಕು ಅಂದುಕೊಂಡು ಸಾಗುವುದೇ ನಮ್ಮ ಬದುಕು. ಆದರೆ ಬಣ್ಣ ಬಣ್ಣದ ಮುಸುಕಿನ ಪ್ರಪಂಚವಿದು. ಎಲ್ಲಿಂದ ಎಲ್ಲಿಗೋ ನಮ್ಮೆಲ್ಲರ ಪಯಣ ಸಾಗಿಸುವುದು. ಆದರೆ ಜೀವನ ಏರುಪೇರುಗಳ ಹಾದಿ. ಕೆಲವೊಮ್ಮೆ ನಾವು ಅಂದುಕೊಂಡಂತೆ ಸಾಗುವುದಿಲ್ಲ. ಇನ್ನೂ ಕೆಲವೊಮ್ಮೆ ನಾವು ಬಯಸಿದ್ದಕ್ಕಿಂತ ಉತ್ತಮವಾಗಿ ಸಾಗುತ್ತದೆ. ನಾವು ಅಂದುಕೊಂಡಂತೆ ಜೀವನ ಇರದಿದ್ದಾಗಲೂ ದೃಢವಾಗಿ ಅಚಲವಾಗಿ ಇರುವುದೇ ಧೈರ್ಯ. ಬದುಕು ಕೈತಪ್ಪಿ ಹೋದಾಗಲೂ ಬಲವಾಗಿ ಜೀವನದಲ್ಲಿ ಧೈರ್ಯದಿಂದ ಮುನ್ನಡೆಯಬೇಕು. ಬದುಕಿನ ಹಾದಿಯಲ್ಲಿ ಸಿಗುವ ಕಲ್ಲು ಮುಳ್ಳನ್ನು ನೋಡಿ ಹೆದರಬೇಡಿ. ಇಂದು ನೀ ನಡೆಯುವ ಕಷ್ಟದ ಹಾದಿ ನಾಳೆ ಹೆದ್ದಾರಿಯಾಗಿ ನಿನ್ನ ಜೀವನದ ಮೈಲಿಗಲ್ಲಾಗುತ್ತದೆ. ಪಾಲಿಗೆ ಬಂದದ್ದು ಪಂಚಾಮೃತ. ಇದ್ದಿದ್ದರಲ್ಲಿ ಬದುಕುವುದು ಕಲಿಯಬೇಕು ಎನ್ನುವುದನ್ನು ತಲೆಮಾರಿನಿಂದ ತಲೆಮಾರಿಗೆ ಹೇಳಿಕೊಡುತ್ತಾ ಬಂದರು. ನಾವು ಕೂಡ ನಮ್ಮ ಹಿರಿಯರು ಹೇಳಿದ್ದೇ ಪಾಲಿಸುತ್ತಾ ಬಂದೆವು. ಆದರೆ ಕಳೆದ 2 ಅಥವಾ 3 ದಶಕದಲ್ಲಿ ಜಗತ್ತು ಬದುಕುವ ರೀತಿಯೇ ಬದಲಾಗಿ ಹೋಗಿದೆ. ಇದ್ದಿದ್ದರಲ್ಲಿ ಬದುಕಬೇಕು ಎನ್ನುವ ಜಾಗದಲ್ಲಿ ಸಾಲ ಮಾಡಿಯಾದರೂ ಬದುಕುವ ಜನರಿದ್ದಾರೆ. ಆದರೆ ಬದುಕು ಹರಿಯುವ ನೀರಿನಂತೆ ಇರಬೇಕು. ನಿಂತ ನೀರಿನಲ್ಲಿ ಕ್ರಿಮಿಗಳು ಜನಿಸಲು ಶುರುವಾಗುತ್ತವೆ. ವಾಸನೆ ಬೀರಲು ಕೂಡ ಪ್ರಾರಂಭವಾಗುತ್ತದೆ. ಆದರೆ ಹರಿಯುವ ನೀರಿನಲ್ಲಿ ಈ ಸಮಸ್ಯೆಗಳು ಇರುವುದಿಲ್ಲ. ಬದುಕಬೇಕೆಂದರೆ ಒಂದೇ ರೀತಿಯಲ್ಲಿ ಇರುತ್ತದೆ ಎಂದು ಹೇಳಲು ಕೂಡ ಬರುವುದಿಲ್ಲ. ಸಹಜವಾಗಿ ಏಳು ಬೀಳುಗಳು ಇದ್ದೇ ಇರುತ್ತವೆ. ಸೋಲು ಮತ್ತು ಗೆಲುವು ಒಂದರ ಹಿಂದೆ ಇನ್ನೊಂದು ಸಜ್ಜಾಗಿ ಬರುತ್ತಾ ಇರುತ್ತವೆ.